ದರ್ಶನ್ ವಿರೋಧಿಗಳಿಗೆ ಧನ್ವೀರ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಧನ್ವೀರ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ದರ್ಶನ್ ವಿರೋಧಿಗಳಿಗೆ ಧನ್ವೀರ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಧನ್ವೀರ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಬರ್ತಾರೆ ಮುಂದೆ ದರ್ಶನ್ ಆಚೆ ಬರ್ತಾರೆ. ಆರಾಮಾಗಿ ತಾಳ್ಮೆಯಿಂದ ಎಲ್ಲ ಫೇಸ್ ಮಾಡೋಣ. ಎಲ್ಲರಿಗೂ ಉತ್ತರ ಕೊಡೋ ಟೈಮ್ ಬಂದೇ ಬರುತ್ತೆ. 35 ಲಕ್ಷ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂದಿದ್ದ ಶ್ರೀನಿವಾಸ್, ಕನಕಪುರ ಶ್ರೀನಿವಾಸ್ ಆರೋಪಕ್ಕೆ ಧನ್ವೀರ್ ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಪರವಾಗಿ ಧನ್ವೀರ್ ಮಾತನಾಡಿದ್ದಾರೆ. ದರ್ಶನ್ ವಿರೋಧಿಗಳಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಧನ್ವೀರ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಬರ್ತಾರೆ ಮುಂದೆ ದರ್ಶನ್ ಆಚೆ ಬರ್ತಾರೆ. ಆರಾಮಾಗಿ ತಾಳ್ಮೆಯಿಂದ ಎಲ್ಲವನ್ನು ಕೂಡ ಫೇಸ್ ಮಾಡೋಣ. ಎಲ್ರಿಗೂ ಕೂಡ ಉತ್ತರ ಕೊಡೋ ಟೈಮ್ ಬಂದೇ ಬರುತ್ತೆ. 35 ಲಕ್ಷ ತಗೊಂಡು ವಾಪಸ್ ಕೊಟ್ಟಿಲ್ಲ ಅಂತ ಶ್ರೀನಿವಾಸ್ ಅವರು ಅಂದಿದ್ರು. ಕನಕಪುರ ಶ್ರೀನಿವಾಸ್ ಆರೋಪಕ್ಕೆ ಧನ್ವೀರ್ ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ವಿರೋಧಿಗಳಿಗೆ ಧನ್ವೀರ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಧನ್ವೀರ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕನಕಪುರ ಶ್ರೀನಿವಾಸ್ ಅವರು ನಿರ್ಮಾಪಕರು ಕೂಡ ಆಗಿದ್ದಾರೆ. ಆರೋಪವನ್ನ ಮಾಡಿದ್ರು, ನಮ್ಮ ಬಳಿ ದರ್ಶನ್ ಅವರು ಹಣವನ್ನ ಪಡ್ಕೊಂಡಿದ್ದಾರೆ, ಅದನ್ನ ವಾಪಸ್ ಕೊಟ್ಟಿಲ್ಲ ಎಂಬ ಆರೋಪವನ್ನ ಮಾಡಿದ್ರು. ಅದು ಕೂಡ 35 ಲಕ್ಷ ಹಣವನ್ನ ಪಡ್ಕೊಂಡಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ರು. ಈ ಒಂದು ಆರೋಪಕ್ಕೆ ದರ್ಶನ್ ಆಪ್ತ ಧನ್ವೀರ್ ಅವರು ರಿಯಾಕ್ಟ್ ಮಾಡಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ದರ್ಶನ್ ಅವರು ಆಚೆ ಬಂದೇ ಬರ್ತಾರೆ, ಎಲ್ಲರೂ ಕೂಡ ಆರಾಮಾಗಿರಿ, ಎಲ್ಲವನ್ನು ಕೂಡ ಆರಾಮಾಗಿ ಫೇಸ್ ಮಾಡೋಣ, ಏನು ಆರೋಪ ಮಾಡ್ತಾರೋ ಮಾಡಲಿ ಅಂತ ಈಗ ಸದ್ಯಕ್ಕೆ ಶ್ರೀನಿವಾಸ್ ಅವರ ವಿರುದ್ಧವಾಗಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ದರ್ಶನ್ ವಿರೋಧಿಗಳಿಗೆ ಧನ್ವೀರ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ಮಾಕು ಕನಕಪುರ ಶ್ರೀನಿವಾಸ್ ಅವರು ಒಂದು ಹೇಳಿಕೆನ ಕೊಡ್ತಾರೆ. ಹೀರೋಗಳಿಗೆ ಬೈತಾರೆ, DKಶಿ ಅವ್ರಿಗೆ ಬೈತಾರೆ, ಅಂಡ್ ದರ್ಶನ್ ಅವ್ರಿಗೂ ಕೂಡ ಹೇಳ್ತಾರೆ 35 ಲ್ಯಾಕ್ಸ್ ನಮ್ಮ ಬಳಿ ಇಸ್ಕೊಂಡಿದ್ರು, ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರೇಮ್ ಸರ್ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೂಡ ಅರೈಸ್ ಮಾಡಿದ್ದಾರೆ ಅವ್ರ ಮೇಲೆ. ಸೊ ನೀವು ಗಮನಿಸಿದ್ರೆ ಈ ವಿಚಾರನ ನೀವೇನಾದ್ರೂ ರಿಯಾಕ್ಟ್ ಮಾಡಕ್ ಇಷ್ಟಪಡ್ತೀರಾ? ನೀವು ಯಾರ ಹೆಸರು ಹೇಳಿದ್ರು ಅವ್ರ ಹತ್ರ ಮೈಕ್ ಹಿಡಿದ್ರೆ ಅಲ್ಲ, ಯಾಕಂದ್ರೆ ದರ್ಶನ್ ಅವರ ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಒಬ್ಬರೇ ವ್ಯಕ್ತಿ ಬರ್ತಾರೆ, ಬಂದ್ ಮಾತಾಡ್ತಾರೆ. ನಾನು ಅದೊಂದಕ್ಕೆ ಅಂತಲ್ಲ, ತುಂಬಾ ಮಾತಾಡ್ತಾರೆ, ಬರ್ತಾರೆ, ಬಂದ್ ಮಾತಾಡ್ತಾರೆ. ಕಾಯ್ತಾರೆ, ಪೇಷನ್ಸ್ ಇಂದ ವೇಟ್ ಮಾಡೋದಷ್ಟಿದೆ. ತಾಳ್ಮೆ ಅಂದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ಮಾಕು ಕನಕಪುರ ಶ್ರೀನಿವಾಸ್ ಅವರು ಒಂದು ಹೇಳಿಕೆನ ಕೊಡ್ತಾರೆ. ಹೀರೋಗಳಿಗೆ ಬೈತಾರೆ, DKಶಿ ಅವ್ರಿಗೆ ಬೈತಾರೆ, ಅಂಡ್ ದರ್ಶನ್ ಅವ್ರಿಗೂ ಕೂಡ ಹೇಳ್ತಾರೆ 35 ಲ್ಯಾಕ್ಸ್ ನಮ್ಮ ಬಳಿ ಇಸ್ಕೊಂಡಿದ್ರು, ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರೇಮ್ ಸರ್ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೂಡ ಅರೈಸ್ ಮಾಡಿದ್ದಾರೆ ಅವ್ರ ಮೇಲೆ. ಸೊ ನೀವು ಗಮನಿಸಿದ್ರೆ ಈ ವಿಚಾರನ ನೀವೇನಾದ್ರೂ ರಿಯಾಕ್ಟ್ ಮಾಡಕ್ ಇಷ್ಟಪಡ್ತೀರಾ? ನೀವು ಯಾರ ಹೆಸರು ಹೇಳಿದ್ರು ಅವ್ರ ಹತ್ರ ಮೈಕ್ ಹಿಡಿದ್ರೆ ಅಲ್ಲ, ಯಾಕಂದ್ರೆ ದರ್ಶನ್ ಅವರ ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲಿ ಒಬ್ಬರೇ ವ್ಯಕ್ತಿ ಬರ್ತಾರೆ, ಬಂದ್ ಮಾತಾಡ್ತಾರೆ. ನಾನು ಅದೊಂದಕ್ಕೆ ಅಂತಲ್ಲ, ತುಂಬಾ ಮಾತಾಡ್ತಾರೆ, ಬರ್ತಾರೆ, ಬಂದ್ ಮಾತಾಡ್ತಾರೆ. ಕಾಯ್ತಾರೆ, ಪೇಷನ್ಸ್ ಇಂದ ವೇಟ್ ಮಾಡೋದಷ್ಟಿದೆ. ತಾಳ್ಮೆ ಅಂದ್ರೆ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ಮಾಕು ಕನಕಪುರ ಶ್ರೀ